ಹಾಯ್ ಫ್ರೆಂಡ್ಸ್, ಇವತ್ತೊಂದು ನಾನು ರೆಸ್ಟೋರೆಂಟ್ ಸ್ಟೈಲ್ ನಾರ್ತ್ ಇಂಡಿಯನ್ ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ. ಆ ಗ್ರೇವಿ ನೀವು ಎದಕ್ಕಾದ್ರೂ ಉಪಯೋಗಿಸಬಹುದು. ಗ್ರೇವಿ ಮಾಡಿ ಇಟ್ಕೊಂಡು 15 ದಿನ ಫ್ರಿಜ್ ಒಳಗೂ ಇಟ್ಕೋಬಹುದು. ನಾರ್ತ್ ಇಂಡಿಯನ್ ಯಾವ್ದೇ ಗ್ರೇವಿಗಾಗ್ಲಿ ಮಟರ್ ಪನ್ನೀರು ಮತ್ತೆ ವೆಜ್ ಕೊಲ್ಲಾಪುರ ಮತ್ತೆ ಕಾಜು ಮಸಾಲ ಎಲ್ಲದಕ್ಕೂ ಇದೇ ಗ್ರೇವಿ ಉಪಯೋಗಿಸ್ತಾರೆ. ಅದಕ್ಕೆ ಬೇಕಾಗೋ ಸಾಮಾನು ಗೋಡಂಬಿ ಮತ್ತೆ ಪಲಾವ್ ಎಲೆ, ಕಾಡು ಏಲಕ್ಕಿ, ಯಾಲಕ್ಕಿ, ಮೆಣಸು, ಲವಂಗ, ಚಕ್ಕೆ ಮತ್ತೆ ಬಡೆ ಸೊಂಪು ಮತ್ತೆ ಜೀರಿಗೆ, ಇದಿಷ್ಟು ಮತ್ತೆ ಬೆಳ್ಳುಳ್ಳಿ ನಿಮ್ಗೆ ಎಷ್ಟೆಷ್ಟು ಬೇಕೋ ನೀವು ತಿನ್ನೋದ್ರ ಮೇಲೆ ಅಷ್ಟು ಹಾಕೋಬಹುದು. ಇದು ಟೊಮೆಟೊ ಮತ್ತೆ ಈರುಳ್ಳಿ, ಗರಂ ಮಸಾಲ, ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಸಾಮಾನು ಬೇಕಿದಕ್ಕೆ. ಕುಕ್ಕರ್ ಕಾದಿದೆ, ಈಗ ಅದಕ್ಕೆ ಆಯಿಲ್ ಹಾಕ್ತೀನಿ. ಒಂದ್ 4-5 ಸ್ಪೂನ್ ಆಯಿಲ್ ಹಾಕ್ಬೇಕು. ಆಮೇಲೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಬಾಡಿಸ್ಕೋಬೇಕು. ಈಗ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ಒಂದ್ 2 ನಿಮಿಷ. ಚೆನ್ನಾಗಿ ಒಂದ್ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ಮೊದಲಿಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ ಗೋಡಂಬಿ ನೆನೆಸ್ಕೊಳ್ಳೋದು ಬೇಡ, ಹಂಗೆ ಹಾಕೋದು. ಅದರಲ್ಲೇನೆ ಅದು ಇದು ಆಗ್ಬಿಡ್ತದೆ ಇದು ಗೋಡಂಬಿ. ಆಮೇಲೆ ಎಲ್ಲ ಇದು ಮಸಾಲೆ ಸಾಮಾನು ಹಾಕ್ತಾ ಇದ್ದೀನಿ. ಇದಕ್ಕೆ ಲವಂಗ, ಚಕ್ಕೆ, ಪ್ರತಿಯೊಂದು ಸಾಮಾನು, ಜೀರಿಗೆ, ಸೋಂಪು ಎಲ್ಲ ಹಾಕಿ ಚೆನ್ನಾಗಿ ಕೈಯಾಡಿಸ್ಕೋಬೇಕೀಗ ಆಯಿಲಲ್ಲಿ. ಫ್ರೈ ಮಾಡಿದ್ದೀನಿ, ಎಲ್ಲ ಮಸಾಲೆ ಸಾಮಾನು ಹಾಕಿ ಫ್ರೈ ಮಾಡಿದ್ದೀನಿ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಈರುಳ್ಳಿ, ಅಷ್ಟು ಟೊಮೆಟೊ ಹಾಕೋಬೇಕು, ಅಷ್ಟು ಮಸಾಲೆ ಸಾಮಾನು. ನಾನು 10 ಜನಕ್ಕೆ ಆಗೋದು ಮಾಡ್ತಾ ಇದ್ದೀನಿ. 10 ಜನಕ್ಕೆ ಸರ್ವ್ ಮಾಡ್ಬೋದು ಇದನ್ನ. ಟೊಮೆಟೊ ಸ್ವಲ್ಪ ಫ್ರೈ ಮಾಡಿದ್ದೀನಿ, ಎಲ್ಲ ತರಕಾರಿ ಎಲ್ಲಾನು ಟೊಮೆಟೊ, ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದೀನಿ. ಈಗ 1 ಲೋಟ ನೀರು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ನ 1 ವಿಸಿಲ್ ಆಗಿ ಹಾಕಿದ್ದೀನಿ ಗಾಯ ಅದ್ರದ್ದು. ಇದು 2 ವಿಸಿಲ್ ಆಗ್ಬೇಕೀಗ. ಮೊದ್ಲು 1 ವಿಸಿಲ್ಗೆ ಜೋರು ಉರಿ ಇಟ್ಕೊಂಡೇ ಮಾಡ್ಕೋಬೇಕು. 2ನೇ ವಿಸಿಲ್ಗೆ ಸ್ವಲ್ಪ ಸಣ್ಣಾಗಿ ಇಟ್ಕೊಂಡು ಮಾಡ್ಬೇಕು, ಅಂದ್ರೆ ಒಳಗಡೆದೆಲ್ಲ ಚೆನ್ನಾಗಿ ಫ್ರೈ ಆಗ್ತದೆ. ಇದು ಗ್ರೇವಿಗೆ ರೆಡಿ ಮಾಡ್ಕೊತಾ ಇದೀವಲ್ಲ, ಆ ಗ್ರೇವಿಯಿಂದ ಈಗ ಒಂದು ಆಲೂ ಮಟರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಆಲೂನ ಮೊದ್ಲು ಬೇಯಿಸಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ ಅಲ್ಲಿ. ಅದನ್ನ ಈಗ ಆಯಿಲ್ ಅಲ್ಲಿ ಮಟರ್ನ ಫ್ರೈ ಮಾಡ್ಕೊತೀನಿ. ಆಲೂಗಡ್ಡೆ ತಗೊಂಡಿದ್ದೀನಿ. ಈಗ ಚಿಕ್ಕದೆಲ್ಲ ಇದನ್ನ ಕ್ಲೀನ್ ಆಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನ ಕುಕ್ಕರ್ ಅಲ್ಲಿ 2 ಸೀಟಿ ಹೊಡಿಸ್ತೀನಿ. ಈ ಕುಕ್ಕರ್ ಇದೀನಿ, ಈಗ ಇದನ್ನ 2 ಸೀಟಿ ಹೊಡಿಸ್ತಾ ಇದ್ದೀನಿ. ಈಗ ಇದು ಕುಕ್ಕರ್ ಅಲ್ಲಿ ಆಲೂ ಇಟ್ಟಿದ್ದೀನಲ್ಲ, 2 ವಿಸಿಲ್ ಆದ್ಮೇಲೆ ಆಫ್ ಮಾಡೋದೀಗ. ಈಗೆಲ್ಲ ನೀರ್ ಬಸ್ಕೊಂಡಿದೀನಿ. ಆ ನೀರಂತೂ ಚೆಲ್ಲಬಾರ್ದು, ಮುಂದೆ ಗ್ರೇವಿ ಮಾಡ್ಬೇಕಾದ್ರೆ ಅದನ್ನ ಉಪಯೋಗಿಸ್ಕೊಳ್ಳೋದು. ಈಗ ಇದು ಆರ್ಲಿಕ್ಕೆ ಬಿಟ್ಟಿದ್ದೀನಿ. ಈಗ ಇದನ್ನ ಆರ್ಲಿಕ್ಕೆ ಆರಿದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋದು. ಇದು ಸ್ವಲ್ಪ ಆರ್ಬೇಕೀಗ. ಈರುಳ್ಳಿ, ಟೊಮೆಟೊ ಮತ್ತೆ ಎಲ್ಲ ಮಸಾಲೆ ಸಾಮಾನು ಬೇಯಿಸ್ಕೊಂಡಿದೀವಲ್ಲ, ಅದೀಗ ಆರಿದೆ. ಈಗ ಇದನ್ನ ಮಿಕ್ಸಿಗೆ ಹಾಕೋತೀನಿ. ಈಗ ಮಿಕ್ಸಿಗೆ ಹಾಕೊಂಡು ಬರ್ತೀನಿ. ಈಗ ಅರಿದೆಲ್ಲ ಮಿಕ್ಸಿಗೆ ಹಾಕೊಂಡು ಬರ್ತೀನಿ. ಆಲೂ ಮತ್ತೆ ಮಟರ್ ಸಬ್ಜಿ ಮಾಡ್ಲಿಕ್ಕೆ ಈಗ ಮೊದಲಿಗೆ ನಾನು ಬುಟ್ಟಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ 4 ಸ್ಪೂನ್ ಆಯಿಲ್ ಹಾಕೋತೀನಿ. ಹಾಕ್ಬಿಟ್ಟು ಇದು ಜೀರಿಗೆ ಹಾಕ್ತೀನಿ, ಪಲಾವ್ ಎಲೆ ಹಾಕ್ತೀನಿ,
ಸ್ವಲ್ಪ ಇದು ಹಸಿ ವಾಸನೆ ಹೋದ್ಮೇಲೆ ಬಟರ್ ಹಾಕ್ಕೊತೀನಿ. ಬಟರ್ ಹಾಕೊಂಡು ಫ್ರೈ ಮಾಡ್ಕೊತೀನಿ. ಇದನ್ನ ಬೇಯಿಸ್ಕೋಬೇಕು ಮಟ್ರು. ಈಗ ಇದನ್ನ ಹಂಗೆ ಇಟ್ಟರೆ ಹಾರ್ತವೆ. ಅದಕ್ಕೆ ಇದರ ಮೇಲೆ ಒಂದು ಲೀಡ್ ಮುಚ್ಚಿಡ್ತೀನಿ. ಮುಚ್ಚಿಡ್ತೀನಿ ಒಂದು 2 ನಿಮಿಷ. ಅದು ಚೆನ್ನಾಗಿ ಬೆಳೆದ್ಮೇಲೆ ಅದಕ್ಕೆ ಇದನ್ನ ನೀರು ಹಾಕ್ತೀನಿ. ಇದು ಇವಾಗ ಗ್ರೇವಿ ಮಿಕ್ಸಿಗೆ ಹಾಕೊಂಡ್ಬಂದಿದ್ದೀವಿ. ಸಣ್ಣಾಗಿ ಚೆನ್ನಾಗಿ ರುಬ್ಕೊಂಡ್ಬಂದಿದ್ದೀವಿ. ಈಗ ಆಲೂ ಮಟ್ರ್ ಬೆಂದಿದೆ. ಈಗ ಇದಕ್ಕೆ ಮಿಕ್ಸಿಗೆ ಹಾಕೊಂಡ್ಬಂದಿದ್ದೀವಲ್ಲ ಗ್ರೇವಿ, ಇದನ್ನ ಹಾಕ್ತಾ ಇದ್ದೀನಿ. ಈಗ ಇದು ಕುದಿತಾ ಇದೆ ನೋಡ್ರಿ. ಈಗ ಕುದಿದೆ. ಈಗ ಇದು ಆಲೂ ಹಾಕ್ತಾ ಇದ್ದೀನಿ. ಬೆಂದದ್ದು ಆಲೂ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿನಿ. ಇದನ್ನ ಹಾಕ್ತೀನಿ. ಇದನ್ನ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಬೇಕೀಗ. ಈ ಗ್ರೇವಿಯಲ್ಲೇ ಅದು ಕುದಿಬೇಕು ಚೆನ್ನಾಗಿ. ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು ಮೇಲೆ. ಆಲೂ ಮಟ್ರ್ ಭಾಜಿ ಜೊತೆ ಈಗ ಕಾಂಬಿನೇಷನ್ ಆಗಿ ರುಮಾಲ್ ರೊಟ್ಟಿ ಮಾಡ್ತಾ ಇದೀವಿ. ಅದನ್ನ ಮೊದಲಿಗೆ ಹಿಟ್ಟು ಕಲಸ್ಕೊಂಡು 2 ಗಂಟೆ ನೆನೆಸಿಟ್ಟಿದೀವಿ. ಈಗ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೋಬಹುದು. ಈಗ 2 ಉಳ್ಳಿ ಹಿಂಗ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಹಿಂಗ 2 ಉಳ್ಳಿ ಮಾಡಿಟ್ಕೊಂಡು ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು. ಹಿಂಗ್ ಚಿಕ್ಕದಾಗಿ ಲಟ್ಟಿಸಿ ಇಟ್ಕೋಬೇಕು. ಮೇಲೆ ಆಯಿಲ್ ಹಚ್ಕೊಂಡು ಎರಡಕ್ಕೂ ಆಯಿಲ್ ಹಚ್ಕೋಬೇಕು. ಹಚ್ಕೊಂಡು ಸ್ವಲ್ಪ ಹಿಟ್ಟು ಹಾಕೋಬೇಕು. ಮೇಲೆ ಹಿಟ್ಟು ಹಾಕೊಂಡು ಒಂದ್ರ ಮೇಲೆ ಒಂದಿಟ್ಟು ಲಟ್ಸೋದೀಗ. ಚೆನ್ನಾಗಿ ಪ್ರೆಸ್ ಮಾಡಿ ಸ್ವಲ್ಪ ಹಿಟ್ಟು ಹಾಕೊಂಡು ಲಟ್ಟಿಸ್ಕೊಳ್ಳೋದೀಗ. ಹಿಟ್ಟು ಹಾಕೊಂಡು ಹಿಂಗ ದೊಡ್ಡದಾಗಿ ಲಟ್ಟಿಸ್ಕೊಂಡು ಈಗ ಹಂಚ್ ಕಾದಿದೆ. ಹಂಚ್ ಮೇಲೆ ಹಾಕೋದೀಗ. ಈಗ ನೋಡ್ರಿ ಇದು ಉಬ್ಬುತ್ತಾ ಇದೆ ರುಮಾಲ್ ರೊಟ್ಟಿ ಚೆನ್ನಾಗಿ. ಇದನ್ನೀಗ ತಿರುಗಿಸಿ ಹಾಕೊಳ್ಳೋದೀಗ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ರುಮಾಲ್ ರೊಟ್ಟಿನ 2 ಸೈಡು. ಈಗ ಇದನ್ನ ಈಗ 2 ಹಿಂಗ್ ಕಟ್ ಮಾಡ್ಬೇಕು. 2 ಪದರ ತೆಗಿಬೇಕು. ತೆಗೆದು ಹಿಂಗ್ ಫೋಲ್ಡ್ ಮಾಡಿ ಇಟ್ಕೋಬೇಕು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಚ್ಕೋಬೇಕು. ಈಗ ಇದು ರೆಡಿ. ಆಲೂ ಮಟ್ರ್ ಮತ್ತೆ ರುಮಾಲ್ ರೊಟ್ಟಿ ರೆಡಿ ಆಗಿದೆ ತಿನ್ಲಿಕ್ಕೆ. ಈಗ ಆಲೂ ಮಟ್ರ್ ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಸೂಪರ್ ಆಗಿದೆ. ಇದಕ್ಕೊಂದು ಸ್ವಲ್ಪ ಹಚ್ಕೊಂಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಆಲೂ ಮಟ್ರ್ ಮತ್ತೆ ರುಮಾಲ್ ರೊಟ್ಟಿ 2 ನಾರ್ತ್ ಇಂಡಿಯನ್ ಡಿಶ್ ರೆಡಿ.